ಸಾಧು ನಿಜ ಗುಡಿಗೆ ಮಣಿಯುವೆನು, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋನ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಗೋಮುಖವೇ ಶಾಸ್ತ್ರವೆಂಬುವ ನದಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्तथा तत्वोपदेशकर्तारं नत्वा भक्तिपुरस्वरम्. जगदादि जगद्गुरु अद्वैत सार्वभौम भक्ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 2ನೇ ಅಧ್ಯಾಯದ ಸಾಂಖ್ಯಯೋಗದ 16ನೆಯ ನುಡಿ 15ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ ಕೃಷ್ಣ ಹೇಳ್ತಾ ಬಂದ ಅಷ್ಟೇ ನುಡಿ 13ನೆಯ ನುಡಿ ಆಧಾರವಾಗಿದ್ದು, ಇಲ್ಲಿ ನಿನ್ನೆ ದಿನ ಅರ್ಜುನ ಸರ್ವೇ ವಯಂ ಅತಃ ಅಂದರೆ ಆ ಪರಂ ಯಾವಾಗಲೂ ಶಾಶ್ವತವಾಗಿ ಆತ್ಮ ಇದೆ ಅಂದ ಮೇಲೆ ಅದಕ್ಕಾಗಿ ಶೋಕಿಸುವುದು ದುಃಖ ಪಡೋದು ಯೋಗ್ಯವಲ್ಲ, ವಾಸ್ತವವಾಗಿ ವಿಚಾರ ಮಾಡಿ ನೋಡು ಅಂದರು. ವಾಸ್ತವ ಅಂದ್ರೇನು? ವಿಚಾರ. ಎಂಥ ವಿಚಾರ? ಸುವಿಚಾರದಿಂದ ನೀನು ನೋಡಿದರೆ ದುಃಖಿಸುವುದು ಯೋಗ್ಯವಲ್ಲ. ಕಾರಣ
ನಾನು ಯಾವ ಕಾಲದಲ್ಲಿ ಆತ್ಮ ಇಂಥ ಕಾಲದಲ್ಲಿ ಇಲ್ಲ ಅನ್ನಂಗಿಲ್ಲ, ಇಂಥ ಕಾಲದಲ್ಲಿ ಅನ್ನಂಗಿಲ್ಲ. 3 ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ಇಲ್ಲವೋ ಅದೆಲ್ಲವೂ ಮಿಥ್ಯ. ಹಾಗಾಗಿ ಚಳಿಗಾಲ ಆದ ಮಳೆಗಾಲದಲ್ಲಿ ಚಳಿಗಾಲ ಹೋಗ್ತದೆ, ಚಳಿಗಾಲ ಮಳೆಗಾಲ ಎಲ್ಲವೂ ಬೇಸಿಗೆ ಕಾಲದಲ್ಲಿ ಹೋಗ್ತವೆ. ಇವು ಒಂದು ಕಾಲದಲ್ಲಿ ಇದ್ದರೆ ಮತ್ತೊಂದು ಕಾಲದಲ್ಲಿ ಇರೋದಿಲ್ಲ. ಆದರೆ ಸೂರ್ಯನ ದೃಷ್ಟಾಂತ ತಗೊಂಡ್ರೆ ಸಾಕು ನಾವು. ಸೂರ್ಯ ಚಳಿಗಾಲದಲ್ಲಿಯೂ ಸೂರ್ಯನ, ಮಳೆಗಾಲದಲ್ಲಿ ಸೂರ್ಯನ, ಬೇಸಿಗೆಯಲ್ಲಿ ಸೂರ್ಯನ ಅಂದಾಗ ಇಂಥ ಕಾಲದಲ್ಲಿ ಸೂರ್ಯ ಇಲ್ಲ ಅಂತ ಹೇಳುವವರೇ ಇಲ್ಲ ಅಂತ. ಎಲ್ಲ ಕಾಲದಾಗನಲ್ಲ. ಅದರಂತೆ ಆತ್ಮ ಈ ಭೂತಕಾಲದಲ್ಲಿ ಭವಿಷ್ಯತ್ ಕಾಲ ವರ್ತಮಾನ ಕಾಲಗಳು ಇದ್ದರೂ ಕೂಡ ಭೂತಕಾಲದಲ್ಲಿ ಆತ್ಮ ಇತ್ತು, ಭವಿಷ್ಯತ್ ಕಾಲದಲ್ಲಿ ಇರಬಹುದು, ವರ್ತಮಾನ ಕಾಲದಲ್ಲಿ ಇಲ್ಲ ಅನ್ನಂಗಿಲ್ಲ. ಹಾಗಾಗಿ ಸೂರ್ಯ 3 ಕಾಲದಲ್ಲಿ ಹೇಗೆ ಇದ್ದಾನೋ ಅದೇ ರೀತಿ ಆತ್ಮ ಕೂಡ ಈ ವರ್ತಮಾನ ಕಾಲದ ದೇಹದಲ್ಲಿ ಕೂಡ ಸೂರ್ಯ ಇದ್ದಂಗೆ ಆತ್ಮ ಇದ್ದಾನ. ಹಾಗಾಗಿ ದೇಹಿನ್ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತತ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹತಿ ಅಂತ. ಹೇಗೆ ಜೀವಾತ್ಮನಿಗೆ ಕೂಡ ಈ ದೇಹದಲ್ಲಿ ಜೀವಾನಿಲ್ಲ ಇದ್ದಾಗ ಈ ದೇಹದಲ್ಲಿ ಬಾಲಕ ಯುವಕ ಮುದಕ ಅಂತ. ಬಾಲಕ ಅಂದರೆ ಬಾಲ್ಯಾವಸ್ಥೆ, ಯುವಕ ಅಂದರೆ ಯೌವನ ಅವಸ್ಥೆ, ಮುದುಕ ಅಂದರೆ ವೃದ್ಧಾಪ ಅವಸ್ಥೆ. ಇವು ಸ್ಥೂಲ ದೇಹದಲ್ಲಿ ಕಂಡು ಬರುವಂಥ ವಿಕಾರಗಳು. ಕಾಣ್ತವಿಲ್ಲ ವಿಕಾರ? ಅದರಂತೆ ಸೂರ್ಯನ ಅಧಿಷ್ಠಾನದಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಇವೆಲ್ಲ ವಿಕಾರ ಆಗ್ತಾವ, ಕಾಣ್ತಾವ. ಆದರೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಏನವ ಶರೀರ, ಈ ಬಾಲ್ಯ ಯೌವನ ವೃದ್ಧಾಪಂತೇನವ ಅವಸ್ಥೆ, ಇವೆಲ್ಲವೂ ಕೂಡ ವಿಕಾರಗಳು ಆತ್ಮನಲ್ಲಿ ಅಜ್ಞಾನದಿಂದ ಆರೋಪ ಮಾಡಲಾಗಿದೆ. ಎಲ್ಲಿ ಆತ್ಮನಲ್ಲಿ ಆರೋಪ ಆಗ್ಯದ. ಅಜ್ಞಾನಿಯಲ್ಲವೇ ಜೀವನೇ ಸುಜ್ಞಾನಿಯಿಂದ ನುಡಿವರೆ. ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹ ಇದು ನಾನೆಂಬೆ. ನೋಡಿ, ಇಲ್ಲೇ ವ್ಯತ್ಯಾಸ ಆಯ್ತಲ್ಲ. ಹಾಗಾಗಿ ಇದು ಆರೋಪ ಅಷ್ಟೇ. ಅದರಂತೆ ಒಂದು ಶರೀರದಿಂದ ಮತ್ತೊಂದು ಶರೀರವನ್ನು ಪಡೆಯುವ ಸೂಕ್ಷ್ಮ ಶರೀರದ ವಿಕಾರವನ್ನು ಸಹ ಅಜ್ಞಾನದಿಂದಲೇ ಆತ್ಮನಿಗೆ ಆರೋಪಿಸಲಾಗಿದೆ. ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಮತ್ತು ಈ ದೇಹವನ್ನು ಬಿಟ್ಟು ಕರ್ಮಾನುಸಾರವಾಗಿ ಮುಂದಿನ ದೇಹಕ್ಕೆ ಹೋದರೂ ಕೂಡ ಹೋಗೋದು ಯಾವುದು? ಆತ್ಮ ಹೋಗ್ತದೇನಲ್ಲಿ? ಆತ್ಮ ಹೋಗೋದಿಲ್ಲ. ಅದು ಅಜ್ಞಾನದ ಆರೋಪದಿಂದ ಜೀವ ಭಾವಕ್ಕದು. ಜೀವನಾನೆಂಬ ಭಾವದಲ್ಲಿ ಆದವಿನ ಆದುದರಿಂದ ಯಥಾರ್ಥವನ್ನು ತಿಳಿದ ಧೀರ ಪುರುಷನು, ನೋಡು ಅರ್ಜುನ, ಯಥಾರ್ಥವಾಗಿ ತಿಳಿದ ಧೀರ ಪುರುಷನು ಈ ವಿಷಯದ ಬಗ್ಗೆ ನಿನ್ನಂತೆ ಮೋಹಕ್ಕೆ ಒಳಗಾಗುವುದಿಲ್ಲ. ಯಾರು? ಅಜ್ಞಾನಿಗಳೇ ಮೋಹಕ್ಕೆ ಒಳಗಾಗ್ತಾರ. ಜ್ಞಾನಿ ಪುರುಷ ಮಾತ್ರ ಎಂದೂ ಮೋಹಕ್ಕೆ ಒಳಗಾಗುವುದಿಲ್ಲ. ಅವನು ಯಾವಾಗಲೂ ನಿರ್ಮೋಹಿಯಾಗಿರ್ತಾನೆ. ಈ ಶರೀರ ಬಂದ್ರೂ ನಿರ್ಮೋಹಿ, ಮುಂದೆ ಶರೀರ ಬಂದ್ರೂ ನಿರ್ಮೋಹಿ, ಮತ್ತೊಂದು ಬಂದರೂ ಕೂಡ ನಿರ್ಮೋಹಿ.
ಹಾಗೆ ಜೀವಾತ್ಮನಿಗೆ ಅನ್ಯ ಶರೀರವು ಪ್ರಾಪ್ತವಾಗುತ್ತದೆ. ಆ ವಿಷಯದಲ್ಲಿ ಧೀರ ಪುರುಷನು ಮೋಹ ಪರವಶನಾಗುವುದಿಲ್ಲ. ಅದಕ್ಕೆ ಅರ್ಜುನಿಗೆ ಲಕ್ಷಾರ್ಥದ ಭಗವದ್ಗೀತೆಯನ್ನು ಪೂರ್ಣ ನೋಡಿದರೆ ಗೊತ್ತಾಗ್ತದೆ. ಕಾರಣ ಆತ ಯುದ್ಧ ರಂಗದ ರಣರಂಗ ಮಧ್ಯದಲ್ಲಿ ನಿಂತ ನೋಡ್ರಿ. ಎಲ್ಲಿ? ರಣರಂಗದ ಮಧ್ಯದಲ್ಲಿ. ಅದರ ಲಕ್ಷಾರ್ಥ ಏನು? ಇದು ವಾಚಾರ್ಥ. ಲಕ್ಷಾರ್ಥದಲ್ಲಿ 3 ಪ್ರಕಾರ ವಿಚಾರ ಮಾಡಿದಾಗ ಜ್ಞಾನಿ ಒಂದು, ಅಜ್ಞಾನಿ ಇನ್ನೊಂದು, ಜ್ಞಾನ ಅಜ್ಞಾನಿ ಕೂಡಿದ್ದು ಮತ್ತೊಂದು. ತಿಳಿದು ಜ್ಞಾನದ ಮಟ್ಟವನ್ನು ಏರಿಲ್ಲ, ಪೂರ್ಣ ತಿಳಿಯಲಾರದ ಅಜ್ಞಾನೂ ಅಲ್ಲ. ಹೌದಿಲ್ಲ? ಹಾವು ಯಾವಾಗ ಕಾಣ್ತದ? ನಸುಗತ್ತನೆಲ್ಲ ಹಾವು ಕಾಣ್ತದಿಲ್ಲ. ಅದನ್ನು ಬಿಡಬಾರ್ದು. ನಿಜಗೊಂಡ್ರೆ ಶಾಸ್ತ್ರ ಬಿಟ್ಟೋದ್ರೆ ಏನು ತಿಳಿಯಂಗಿಲ್ಲ ನೋಡ್ರಿ. ನಸುಗತ್ತಲಲ್ಲ. ಹಾಗಾಗಿ ಇಲ್ಲಿ ಕೂಡ ಅರ್ಜುನನಿಗೆ ನಸುಗತ್ತಲಾಗಿದೆ. ಆ ಕಾರಣದಿಂದ ಸರಿಯಾಗಿ ಇದ್ದದ್ದು ಇದ್ದಂಗೆ ಕಾಣವಲ್ತು. ಇದ್ದದರಲ್ಲಿ ಇಲ್ಲದ್ದೇನು ಕಾಣ್ತದ ಅದೇ ಅಜ್ಞಾನ. ಹಾಗಾಗಿ ಅಲ್ಲಿ ಮಧ್ಯಮ ಪಾಂಡವದಲ್ಲಿ ಕೂಡ ವಿಚಾರ ಮಾಡಬಹುದು. ರಣರಂಗ ಮಧ್ಯದಲ್ಲಿ ಪೂರ್ತಿ ತಿಳಿದು ಹಗ್ಗಂತ ಜ್ಞಾನ ಆಗಿದ್ರೆ ಅವನೇ ಯಾಕೆ ಹೆದರುತ್ತಿದ್ದ? ಹಗ್ಗದ ಜ್ಞಾನ ಆಗಿದ್ರೆ ಹೆದರುತ್ತಿದ್ದಿಲ್ಲ ಅವನು. ಸಂಶಯ ಆಯ್ತಲ್ಲ, ಹೌದು ಅಲ್ಲೋ, ಹೌದು ಅಲ್ಲಂತ. ಹಾಗಾಗಿ ಹೇಗೆ ಮಾತ್ರ ಸ್ಪರ್ಶ ತು ಕೌಂತೆಯೇ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನ ಅನಿತ್ಯತಾನ್ ತಿತಿಕ್ಷ್ವ ಭಾರತ ಅಂತ ಮತ್ತೊಂದು ಶ್ಲೋಕ. ಎಲೈ ಕುಂತಿ ಪುತ್ರನಾದ ಅರ್ಜುನನೇ, ಶೀತ ಉಷ್ಣಗಳನ್ನು ಮತ್ತು ಸುಖ ದುಃಖಗಳನ್ನು ಕೊಡುವ ಇಂದ್ರಿಯಗಳ ಮತ್ತು ವಿಷಯಗಳ ಸಂಯೋಗವಾದರೂ ಕ್ಷಣಭಂಗುರವಾದದ್ದು ಮತ್ತು ಅದು ಅಶಾಶ್ವತವಾದದ್ದು, ಶಾಶ್ವತವಲ್ಲ. ಆದ್ದರಿಂದ ಎಲೈ ಭರತವಂಶಿ ಅರ್ಜುನ, ಅವುಗಳನ್ನು ತಿತಿಕ್ಷಾ ಅಂತ ನಮ್ಮಲ್ಲಿ ಏನು ಬರ್ತದಲ್ಲ ಶಾಸ್ತ್ರದಲ್ಲಿ, ಅವುಗಳನ್ನು ಸಹಿಸ್ಕೋಬೇಕಂತ. ಇದು ಸಹಿಸ್ಕೊಂಡಾಗ ಮಾತ್ರ ಇದನ್ನು ಗೆಲ್ಲಲಿಕ್ಕೆ ಸಾಧ್ಯ. ಕಾರಣ ಕರ್ಮಯೋಗದ ಆಧಾರದಲ್ಲಿ ವಿಚಾರ ಮಾಡಿದಾಗ ಈ ಕರ್ಮಯೋಗಗಳ ಅನುಸಾರವಾಗಿ ಆಯಾ ಕರ್ಮಕ್ಕೆ ಅನುಗುಣವಾಗಿ ದೇಹಗಳು ಬರ್ತಾವ, ದೇಹಗಳು ಹೋಗ್ತಾವ, ದೇಹ ಬರ್ತಾವ, ದೇಹ ಹೋಗ್ತಾವ. ಆದರೆ ಬರುವ ಹೋಗುವ ದೇಹವನ್ನು ತಡೆಯುವುದು, ನಿಲ್ಲಿಸುವುದು ಪ್ರಯತ್ನ ಮಾಡಬೇಡ ಅಂತ. ಅದಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವಿ? ಅವು ಬರಂಗೆ ಬರ್ತಾವ, ಅವು ಹೋಗಂಗೆ ಹೋಗ್ತಾವ. ಆ ಕಾರಣ ಇಲ್ಲಿ ಶೀತ ಉಷ್ಣಗಳನ್ನು, ಶೀತ ಅಂದರೆ ತಂಪು, ಉಷ್ಣ ಅಂದರೆ ಬಿಸಿ. ಇದು ಯಾವಾಗ ಈ ಜನವರಿ ಅನ್ನುವಂಥ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಹಳ ಚಳಿ ಇದ್ದಂಥ ಸಂದರ್ಭದಲ್ಲಿ ಆ ಚಳಿಗೆ ಹೆದರದೆ ಧೀರ ಪುರುಷನು ತಣ್ಣೀರಿನ ಸ್ನಾನವನ್ನು ಮಾಡ್ತಾನೆ ನೋಡ್ರಿ. ಆರಿಲ್ಲ ಅವರು. ಅಂದರೆ ಶೀತಕ್ಕೆ ಅವರು ಹೆದರಿದ್ರೇನು? ಹೆದರಲಿಲ್ಲ ಅಂತ. ಉಷ್ಣ ಯಾವಾಗ? ಬೇಸಿಗೆ ಕಾಲ, ಭಯಂಕರ ಬೇಸಿಗೆ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ಮಾಡ್ತಾರಿಲ್ಲ. ಹೊರಗಡೆ ನಾವು ನಿಲ್ಲಕ್ಕಾಗಲ್ಲ.
ಅಡಿಗೆಯ ಮನೆಯಲ್ಲಿ ಇರುವಂಥ ಬಿಸಿಯ ಮಧ್ಯದಲ್ಲಿ ನಿಂತು ಅಡಿಗೆಯನ್ನು ಪೂರ್ಣ ಮಾಡ್ತಾರೋ ಏನು ಭಾಳ ಶೆಕೆ ಆದಂತ ಓಡಿ ಹೋಗ್ತಾರೋ? ಸಹನೆ ಆದಿಲ್ಲ ಅಲ್ಲಿ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂಥ ಮಹಿಳೆಗೆ ಉಷ್ಣವನ್ನು ಸಹಿಸಿಕೊಳ್ಳುವಂಥ ಸಹನಾ ಶಕ್ತಿ ಅದ, ಅದಕ್ಕೆ ಅಡಿಗೆ ಆಗ್ತದೆ. ಇಲ್ಲಿ ತಣ್ಣೀರಿನಲ್ಲಿ ಚಳಿಯನ್ನು ಸಹಿಸಿಕೊಳ್ಳುವ ಶಕ್ತಿ ಇದ್ದದಕ್ಕೆ ಆ ಪುರುಷ ಆ ಕರ್ಮವನ್ನು ಮಾಡ್ತಾನೆ. ಹೆದರಿ ಓಡೋಗ್ತಾರೇನು? ಓಡೋಗೋದಿಲ್ಲಲ್ಲ. ಹಾಗಾಗಿ ಇವು ಸುಖ ದುಃಖಗಳನ್ನು ಕೊಡುವವು. ಒಬ್ಬರಿಗೆ ಚಳಿಗಾಲ ಸುಖ ಅನಿಸಿದ್ರೆ ಇನ್ನೊಬ್ಬನಿಗೆ ದುಃಖ ಆಗ್ತದೆ. ಒಬ್ಬನಿಗೆ ಬೇಸಿಗೆ ಬಹಳ ಚಲೋ ಅಂತ ಅನಿಸೋ ಸುಖ ಹುಡ್ತ ಅಂದರೆ ಇನ್ನೊಬ್ಬನಿಗೆ ದುಃಖ ಕೊಡ್ತದ. ಆದರೂ ಕೂಡ ಇಂದ್ರಿಯಗಳ ಮತ್ತು ವಿಷಯಗಳ ಸಂಯೋಗ ಅಂದರು. ಆತ್ಮನ ಸಂಯೋಗದಿಂದ ಅಲ್ಲ ಇದು, ಇಂದ್ರಿಯಗಳ ಮತ್ತು ವಿಷಯಗಳ ಸಂಯೋಗ. ಸಂಯೋಗ ಅಂದರೆ ಪರಸ್ಪರ ಕೂಡುವುದರಿಂದ ಅವಾಗ ಏನಾಗ್ತದೆ, ಒಂದು ಕಾರ್ಯ ಆಗ್ತದೆ. ಎಷ್ಟೋ ವಿಷಯಗಳು ಜಗತ್ತಲ್ಲಿ ಬಹಳಷ್ಟಾವ. ಹುಳಿ, ಉಪ್ಪು, ಖಾರ, ಒಗರು, ಅನಂತ ರೀತಿ ಇನ್ನೂ ಹೆಚ್ಚಿನ ವಿಷಯಗಳು ಉಂಟಲ್ಲ. ಆದರೆ ಆ ಎಲ್ಲ ವಿಷಯಗಳ ಸುಖನೂ ನಮಗಾಗಿಲ್ಲ, ಎಲ್ಲ ವಿಷಯಗಳ ದುಃಖನೂ ನಮಗಾಗಿಲ್ಲ. ವಿಷಯಗಳಿಲ್ಲೇನು? ವಿಷಯಗಳು ಜಗತ್ತಿನ ತುಂಬ್ಯಾವ. ಆದರೆ ಅವುಗಳ ಸುಖನೂ ಗೊತ್ತಿಲ್ಲ, ಅವುಗಳ ದುಃಖನೂ ಗೊತ್ತಿಲ್ಲ. ಅವು ಒಳ್ಳೆಯವನ್ನೋದು ಗೊತ್ತಿಲ್ಲ, ಕೆಟ್ಟವನ್ನೋದು ಗೊತ್ತಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ವಿಷಯಗಳು ಹೊರಗಾವ. ಅವು ಇಂದ್ರಿಯಗಳ ಸಂಯೋಗ ಆದಾಗ ಕೆಟ್ಟದ್ದು ಒಳ್ಳೆಯದಂತ ಗೊತ್ತಾಗ್ತದೆ. ಸಂಯೋಗ ಅಂದ್ರೆ ಕೊಡ್ಬೇಕಲ್ಲ. ಅಂದ್ರೆ ಏನರ್ಥ ಆಯಿತು? ಇಂದ್ರಿಯಗಳಿಗೆ ಗೋಚರವಾಗಿ ಸುಖ ದುಃಖಗಳನ್ನು ಕೊಡುವಂಥ ವಿಷಯಗಳವ. ಇವಿದ್ದರೂ ಕೂಡ ಕ್ಷಣಭಂಗೂರವಾದದ್ದು, ಯಾವಾಗಲೂ ಒಂದೇ ಪ್ರಕಾರ ಇರುವವಲ್ಲ. ಕ್ಷಣಭಂಗುರ. ಒಂದು ಕ್ಷಣದಲ್ಲಿ ಸುಖ ಅನ್ನಿಸ್ತದ, ಮತ್ತೊಂದು ಕ್ಷಣದಲ್ಲಿ ದುಃಖ. ಸುಖ ಕೊಟ್ಟ ವಸ್ತು ದುಃಖ ಕೊಡಂಗಿಲ್ಲೇನ್ರಿ? ದುಃಖ ಕೊಡೋ ವಸ್ತು ಸುಖ ಕೊಡೋದಿಲ್ಲೇನ್ರಿ? ದುಃಖವೇ ಬೇರೆ ವಿಷಯ, ಸುಖದವೇ ಬೇರೆ ವಿಷಯಗಳು ಅಂತ ಅರ್ಥ ಮಾಡಂಗಿಲ್ಲ. ಒಂದೇ ವಸ್ತು ಒಂದ್ಸಲ ನಿಮಗೆ ಸುಖ ಕೊಡ್ತದ, ಒಂದ್ಸಲ ಅದೇ ವಸ್ತು ದುಃಖ ಕೊಡ್ತದ. ಶುಗರ್ ಆದಂದ್ರೆ ಇಲ್ಲದಾಗ ಸಿಹಿ ಅನ್ನೋದು ಎಷ್ಟು ಸುಖ ಕೊಡ್ತಿತ್ತು ನಮಗೆ. ಸಕ್ಕರೆ ಬೆಲ್ಲ ಎಷ್ಟು ಆನಂದ ಆಗ್ತಿತ್ತು. ಈಗ ಅದೇ ಸಕ್ಕರೆ ಬೆಲ್ಲ ತಿನ್ನಲಿಕ್ಕೆ ಹೋದರೆ ಅದರಿಂದ ದುಃಖ ಆಗ್ತದೆ ನಮಗೆ. ಯಾಕೆ? ಶುಗರ್ ಹೆಚ್ಚಾಗ್ತದೆ. ಅಂದರೆ ಒಂದೇ ವಸ್ತುವಿನಿಂದ ಸುಖ, ಒಂದೇ ವಸ್ತುವಿನಿಂದ ದುಃಖ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಜಗದ ಎಲ್ಲ ವಸ್ತುಗಳು ಕೂಡ ಇರೋದು ಒಂದಾದರೂ ಕೂಡ ದುಃಖನೂ ಕೊಡ್ತಾವ ಕೆಲವು ಸಲ, ಸುಖನೂ ಕೊಡ್ತಾವ ಕೆಲವು ಸಲ. ಅದಕ್ಕೆ ಕಂಬಳಿ ಉದಾಹರಣೆ ಹೇಳ್ತಿದ್ನಲ್ಲ ತಾತ. ಹೊಸದಾಗಿ ಮದುವೆ ಆದ ಮೇಲೆ ಹಳೆಯ ಮನೆಗೆ ಬಂದಾಗ ಚಳಿಗಾಲ ಸ್ವಲ್ಪ ಥಂಡಿ ಜಾಸ್ತಿ ಅಂತ ಹೊಸ ಏನಂತಿಲ್ಲ ಗೊಂಗಡಿ ಕಂಬಳಿಯನ್ನು ತಂದು ಕೊಟ್ಟರು ಒಳ್ಯಾಗ. ಅವನಿಗೆ ನಿದ್ದೆ ಮಾಡಿದ ಇಷ್ಟು ಹಾಯಿ ಅನ್ನಿಸ್ತು. ಏನಪ್ಪ ನಮ್ಮ ಮಾವನವರು ಎಷ್ಟು ಕಾಳಜಿ ಮಾಡಿದರು, ಕಂಬಳಿ ಕೊಡೋದೇ ಇದ್ದರೆ ರಾತ್ರಿ ಎಲ್ಲ ಭಾಳ ದುಃಖ ಆತಿತ್ತು ನನಗೆ ಅಂತ ಅನ್ಕಂಡ. 2 ದಿನ ಇದ್ದ ಹೋದ. ಮತ್ತೆ ಬೇಸಿಗೆ ಕಾಲದಲ್ಲಿ ಹೆಂಡತಿ ತವ್ರ ಮನೆಗೆದ್ಲು, ಮತ್ತೆ ಅದೇ ಕಾಲದಾಗ ಬಂದ. ಬೇಸಿಗೆ ಕಾಲದಾಗ ಕಂಬಳಿಯಲ್ಲಿ ನಿದ್ದೆ ಭಾಳ ಚಲೋ ಮಾಡಿದ್ನಿ ಅಂತ ಹೇಳೋಗಿದ್ನಲ್ಲ. ಅವ್ರೇನು ಮಾಡಿದ್ರು, ಕಂಬಳಿಗೆ ನಿದ್ದೆ ಚಲೋ ಮಾಡ್ತಾನೆ ಅಳಿ ಅಂತ ಬೇಸಿಗೆ ಕಾಲದಲ್ಲಿ ಮತ್ತೆ ಕಂಬಳಿ ಕೊಟ್ರು ನೋಡ್ರಿ. ಬೇಸಿಗೆ ಕಾಲದಾಗ ಆವಾಗ ಆತನ ಹಣೆ ಬಾರಿ ಏನಾದಿತ್ತು. ಯಾವ ಚಳಿಗಾಲದಲ್ಲಿ ಆ ಕಂಬಳಿಯಿಂದ ಸುಖವನ್ನು ಆನಂದವನ್ನು ಪಟ್ಟಿದ್ದ,
ಬೇಸಿಗೆ ಕಾಲದಲ್ಲಿ ಅದೇ ಕಂಬಳಿಯಿಂದ ದುಃಖವನ್ನು ಪಡಕತ್ತೆ ನೋಡ್ರಿ. ಅದರಂತೆ ಇವು ಕ್ಷಣಭಂಗೂರವಾದದ್ದು, ಶಾಶ್ವತವಾದುವಲ್ಲ. ಆದರೂ ಕೂಡ ಎಲೈ ಭರತವಂಶಿ ಅರ್ಜುನ, ಇವುಗಳನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ, ಧೀರತ್ವ ನಿನ್ನಲ್ಲಿ ಬರಬೇಕಂದ್ರು. ಇವೆಲ್ಲ ನಡೆಯುವ ಜಗತ್ತಿನಲ್ಲಿ. ಹುಡ್ತೇವೆ, ಇರ್ತೇವೆ, ಮತ್ತು ಸಾಯ್ತೀವಿ. ಹೌದಿಲ್ಲ? ಹುಟ್ಟೂ ಶಾಶ್ವತ ಅಲ್ಲ. ಹುಟ್ಟು ಶಾಶ್ವತ ಅಂದರೆ ಬರೀ ಹುಡುಗ ಅಂತಿರ್ತಿದ್ದೀವಿ, ಸಾಯ್ತಿದ್ದಿಲ್ಲ. ಸಾಯ್ತೀವಿಲ್ಲ ಅಂದರೆ ಹುಟ್ಟು ಕೂಡ ಶಾಶ್ವತ ಅಲ್ಲ ಅಂತಾಯಿತು. ಸಾವು ಕೂಡ ಶಾಶ್ವತ ಏನು? ಎಲ್ಲರೂ ಸದಗ ಅಂತ ಇರ್ತಿದ್ವಿ, ಯಾರು ಹುಡುತ್ತಿದ್ದಿಲ್ಲ. ಯಾರು ಹುಡ್ತಿದ್ರು? ಹಾಗಾಗಿ ಹೇ ಕುಂತಿಪುತ್ರನೇ, ಈ ಯುದ್ಧ ರಂಗದ ಮಧ್ಯದಲ್ಲಿ ನಿಂತು ಎಲ್ಲರನ್ನ ಅವಲೋಕನ ಮಾಡಿ, ಇವರು ನನ್ನವರು, ಇವರು ನನ್ನವರು, ಇವರು ಆಚಾರ್ಯರು, ಇವರು ಗುರುಗಳು, ಇವರು ಅಣ್ಣ ತಮ್ಮಂದಿರು ಅನ್ನುವಂಥದ್ದೇನಾದಲ್ಲ, ಇವ್ಯಾವ ಶಾಶ್ವತವಾದವಲ್ಲ. ಆಚಾರ್ಯರು ಶಾಶ್ವತವಲ್ಲ, ಗುರುಗಳು ಶಾಶ್ವತವಲ್ಲ, ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ. ಆದರೆ ಇವೆಲ್ಲವೂ ಜಗತ್ತಿನ ಕರ್ಮ ಅನುಸಾರವಾಗಿ ನಡೀತಕ್ಕಂಥ ಕ್ರಿಯೆಗಳು. ಕರ್ಮ ಅದಲ್ಲ. ಕರ್ಮದಿಂದ ಬಿಡುಗಡೆ ಆಗಿ ಯುದ್ಧ ಮಾಡ್ತಂದ್ರೆ ಅದು ಸಾಧ್ಯ ಇಲ್ಲ ಅಂತ. ಕರ್ಮದಿಂದ ಬಿಡುಗಡೆ ಆಗಿ ಯುದ್ಧ ಮಾಡ್ತೀರಂದ್ರೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಕರ್ಮ ಪ್ರಯತ್ನ ಅಧೀನ ಅರ್ಜುನ, ಅದು ಕರ್ಮಾಧೀನ. ಪ್ರಯತ್ನ ಅಧೀನ ಅನ್ನೋದು ಶರೀರ. ಪ್ರಯತ್ನ ಮಾಡಿ ಬಂದಿವಿ ನಾವೆಲ್ಲರೂ. ಅಂದರೆ ಪ್ರಯತ್ನ ಅಧೀನದಲ್ಲಿ ಇದ್ದದ್ದಾದರೆ ಪ್ರಯತ್ನ ಮಾಡಿ ಗೆಲ್ಲಬಹುದು, ಸೋಲಬಹುದು, ಪ್ರಯತ್ನ ಮಾಡಬಹುದು, ತಪ್ಪಂತಲ್ಲ. ಅದು ಕರ್ಮಾಧೀನ ಅಂದಾಗ ಅದನ್ನು ನೀನು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಯತ್ನ ಮಾಡುವುದು ಹುರುಳೇ ಇಲ್ಲ. ಪ್ರಯತ್ನ ಏನು ಮಾಡ್ತಿದ್ದಿ? ಯಾವುದು ನಿಲ್ಲಂಗಿಲ್ಲ ಅದು. ಹಾಗಾಗಿ ಯಂ ಇಹಿ ನ ವ್ಯತೆಯಂತಿ ಏತೆ ಪುರುಷಂ ಪುರುಷರ್ಷವ ಸಮ ದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ ಅಂತ. ಎಲೈ ಪುರುಷ ಶ್ರೇಷ್ಠನೇ ಅರ್ಜುನ, ಸುಖ ದುಃಖಗಳನ್ನು ಸಮವಾಗಿ ತಿಳಿದುಕೊಳ್ಳುವ ಯಾವ ಧೀರ ಪುರುಷನನ್ನು ಇಲ್ಲಿವರೆಗೂ ಇಂದ್ರಿಯಾದಿಗಳು ಏನು ಮಾಡಿದವು ಅಂದರೆ, ಧೀರನಲ್ಲದ ಸೂರನಲ್ಲದ ಪುರುಷನಿಗೆ ಇವೆಲ್ಲವೂ ಸುಖ ಮತ್ತು ದುಃಖವನ್ನು ಕೊಡ್ತಾವ. ಯಾಕಂದರೆ ಸುಖ ದುಃಖ ಕೊಡುವುದೇ ಅವುಗಳ ಧರ್ಮ. ವಿಷಯಾದಿಗಳು ಇಂದ್ರಿಯಾದಿಗಳು ಏನವ ಸುಖ ದುಃಖವನ್ನು ಕೊಡೋವೆ ಅವು. ಅದರ ಮಧ್ಯದಲ್ಲಿ ದುಃಖ ಕೊಡಬಾರದು, ಸುಖ ಕೊಡಲೇಬೇಕು ಅಂತ ವಿಚಾರ ಮಾಡಿದ್ರೆ ಅವುಗಳ ಧರ್ಮವನ್ನು ನೀನು ಕೆಡಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಅವುಗಳನ್ನು ಸಹಿಸಿಕೊಂಡು ತಾಳಿಕೊಂಡು ಧೀರನಾದ ಪುರುಷನು ಈ ಶರೀರ ಜಗತ್ತು ಇರಬೇಕು. ಈ ಶರೀರ ಜಗತ್ತಿನ ಮಧ್ಯದಲ್ಲಿ ವಿಷಯ ಇಂದ್ರಿಯಾದಿಗಳು ಸಂಯೋಗ ಇರಬೇಕು. ಈ ಎರಡರ ಮಧ್ಯದಲ್ಲಿ ಇದ್ದುಕೊಂಡು ಧೀರ ಪುರುಷನಾದವನು ಮೋಕ್ಷವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಮೋಕ್ಷ ಪಡೆಯಕ್ಕೆ ಯೋಗ್ಯ ಯಾವಾಗ ಆಗ್ತಾನಂದ್ರೆ ಈ ತಿತಿಕ್ಷೆ ಬರ್ಬೇಕಲ್ಲ, ಅಂಥವನಿಗೆ ಈ ಇಂದ್ರಿಯಾದಿಗಳು ವಿಷಯ ಸುಖ ಭೋಗಗಳು
ಅವು ತಮ್ಮ ಪಾಡಿಗೆ ತಾವು ಕೊಡ್ತಿರ್ತಾವ. ಅವು ಕ್ಷಣ ಬರಂತೆ ಒಮ್ಮೆ ಹಿಂಗ ಒಮ್ಮಿಂಗೆ ಏನಾದರೂ ಕೂಡ ಅವುಗಳನ್ನು ಎದುರಿಸಿ ಸಹಿಸಿಕೊಂಡು ಧೀರನಾದ ಪುರುಷನು ತನ್ನ ಲಕ್ಷ್ಯ ಎಲ್ಲಿಗಿಟ್ಟನಂದರೆ ತನ್ನ ನಿಜವಾದ ಸ್ವರೂಪದ ಕಡೆ, ಮೋಕ್ಷ ಅಂದರೆ ಮುಕ್ತಿಯ ಕಡೆ ಗುರಿ ಇಟ್ಟನ. ಹಾಗಾಗಿ ವಿಷಯಗಳ ಸಂಯೋಗ ವ್ಯಾಕುಲತೆಯನ್ನು ಧೀರನಾದ ಪುರುಷನಿಗೆ ಉಂಟು ಮಾಡುವುದಿಲ್ಲ. ಆ ಕಾರಣದಿಂದ ಅವನೇ ಮಾತ್ರ ಮೋಕ್ಷಕ್ಕೆ ಯೋಗ್ಯನಾತನ. ಉಳಿದು ಏನು ಮಾಡಿದರೂ ಕೂಡ ಯೋಗ್ಯ ಅಲ್ಲ. ಸಂಯೋಗದ ಸುಖ ದುಃಖಗಳನ್ನು ಯಾವನು ತನ್ನ ತಿತಿಕ್ಷತೆಯಿಂದ ನೋಡುತ್ತಾನೋ ತಿಳಿದುಕೊಳ್ಳುತ್ತಾನೋ ಅವನೇ ಮೋಕ್ಷವನ್ನು ಪಡೆಯುತ್ತಾನೆ. ಅದನ್ನು ಬಿಟ್ಟು ಏನೇನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಅದಕ್ಕೆ ಹೇಳಿದ್ರು ಅವ್ರು ನಿಜಗುಣ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆಯಲೇಬೇಡ, ಧನವನೀಗರಬೇಡ, ಇನಿತು ಜ್ಞಾನ ಸಂಜನಿಸಲು ಅಘವೆಲ್ಲವೂ ಪೋಪದು, ಅದರಿಂದೇ ನಂಬು ಜ್ಞಾನವನೇ. ಅಲ್ಲಿ ಸೂಕ್ಷ್ಮ ಹೇಳ ನೋಡ್ರಿ. ಇನ್ನ ಇರಬೇಕು, ಇದ್ದು ಜಯಿಸಬೇಕಂತ ಅವ್ರು ಹೇಳಿದ್ದು. ಹೀಗೆ ನ ಅಸತ ವಿದ್ಯತೆ ಭಾವ, ನ ಅಭಾವ ವಿದ್ಯತೆ ಸತಃ, ಉಭಯೋ ಅಪಿ ದೃಷ್ಟ ಅಂತಾತು ಅನಯೋ ತತ್ವದರ್ಶಿವಿ ಅಂದರು. ಮತ್ತೆ ಅರ್ಜುನ, ಅಸತ್ತು ಸತ್ತಂತ ಜಗತ್ತಿನಲ್ಲಿ ಎರಡಾವ. ಜಗತ್ತಿನಲ್ಲಿ ಇರೋವು ಎರಡೇ. ನಮಗೆ ಭಾಳ ಕಾಣ್ತಾವಲ್ಲ, ಅವು ಎಷ್ಟು ಕಂಡರೂ ಕೂಡ ಅವೆಲ್ಲ ವಸ್ತುಗಳಲ್ಲಿ ಇರುವಂಥದ್ದು ಒಂದು ಸತ್ತು, ಒಂದು ಅಸತ್ತು, ಒಂದು ಶಾಶ್ವತ, ಇನ್ನೊಂದು ಅಶಾಶ್ವತ. ಆದರೆ ಸತ್ ಇರುವಂಥ ಸತ್ಯ ವಸ್ತುವಿಗೆ ಅಸ್ತಿತ್ವ ಆದ ನೋಡಿ. ಅದಕ್ಕೆ ಇರುವಿಕೆ ಆದ, ಅದು ಇರೋದಾದ. ಆದರೆ ಅಸತ್ ವಸ್ತುವಿಗೆ ಅಸ್ತಿತ್ವ ಇಲ್ಲ, ಅದಕ್ಕೆ ಇರಲಿಕ್ಕೆ ಜಾಗ ಇಲ್ಲ. ಅಸ್ತಿತ್ವ ಇಲ್ಲ ಅಂದರೆ ಇರಲಿಕ್ಕೆ ಜಾಗ ಇಲ್ಲ ಅಂದರು. ಯಾವುದಕ್ಕೆ? ಅಸತ್. ಅಸತ್ ಅಂದ್ರೆ ಏನು? ಸುಳ್ಳು. ಸುಳ್ಳು ಈಗ ಆದಂದ್ರೆ ಸತ್ಯದ ಆಶ್ರಯದಲ್ಲಿ ಸುಳ್ಳಾದ ನೋಡ್ರಿ, ಹೌದಾ ಇಲ್ಲ? ಹಗ್ಗದ ಆಶ್ರಯದಲ್ಲಿ ಹಾವಾದಲ್ಲ, ಹಾವು ಸುಳ್ಳಿಲ್ಲ. ಆದರೂ ಕೂಡ ಹಗ್ಗದ ಆಶ್ರಯದಲ್ಲಿ ಆದರೂ ಕೂಡ ಅದಕ್ಕೆ ಅಸ್ತಿತ್ವ ಇಲ್ಲ. ಯಾಕಿಲ್ಲ ಅಂದರೆ ತಿಳಿದ ಮೇಲೆ ಹೋದಂಗಾಯ್ತು, ಹೋಯ್ತು ನೋಡೋದು. ಅದು ಸತ್ಯವಾದದ್ದೇನಾದ, ತಿಳಿಯೋದಕ್ಕಿಂತ ಮುಂಚೆನೂ ಆದ, ತಿಳಿಯ ಕುಂತಾಗೂ ಆದ, ತಿಳಿದ ಮೇಲೂ ಆದದು. ಯಾವಾಗಲೂ ಇರೋದಂತ ಆಯ್ತಲ್ಲ. ಹಾಗಾಗಿ ಅಸ್ತಿತ್ವವಿಲ್ಲ. ಮತ್ತು ಸತ್ ಅಂದರೆ ಸದ್ವಸ್ತುವಿಗೆ ಅಭಾವವಿಲ್ಲ. ಅದಕ್ಕೆ ಅಭಾವ ಅಂದ್ರೇನು? ಇಲ್ಲಂಗಾಗೋದು. ಹಗ್ಗದಾಗ ಹಾವು ಇಲ್ಲಂಗೆ ಆಯ್ತಲ್ಲ, ಅದ್ರಂಗೆ ಆತ್ಮನಿಂದ ಬೇರೆ ಆಯಿತು ಅನ್ನೋಂಗಿಲ್ಲ, ಯಾವಾಗಲೂ ಇರೋದೆ ಅಂತ. ತಿಳಿದ್ರು ಇರೋದು, ತಿಳಿವಾಗಿರೋದು, ತಿಳಿದ ಮೇಲೆ ಇರೋದೆ. ಈ ಪ್ರಕಾರ ಈ ಎರಡರ ತತ್ವ ಸಿದ್ಧಾಂತ ಏನು ಮಾಡಬೇಕಾಗ್ಯದ? ಎರಡರ ತತ್ವದ ಸಿದ್ಧಾಂತ ಮಾಡಬೇಕಾಗ್ಯದ. ಆ ಸಿದ್ಧಾಂತವನ್ನು ಯಾರು ಮಾಡಿದ್ರು? ತತ್ವಜ್ಞಾನಿಗಳಾದ ಪುರುಷರು ಕಂಡುಕೊಂಡಿರುತ್ತಾರೆ. ತತ್ವಜ್ಞಾನಿಗಳಾದ ಪುರುಷರು ಅಂದರೆ ಇದು ಲಿಂಗವಾಚಕ ಅಲ್ಲ, ಪುರುಷವಾಚಕ ಅಲ್ಲ, ಜೀವವಾಚಕ ಅಂತ ಅರ್ಥ ಮಾಡಬೇಕು. ಯಾಕಂದರೆ ಇದನ್ನು ತಿಳ್ಕೊಂಡವ್ರು ಹೆಣ್ಮಕ್ಳನ್ನು ತಿಳ್ಕೊಂಡಾರಿಲ್ಲ. ಕಾತ್ಯಾಯಿನಿ ಬಿಡು, ಮೈತ್ರಾದೇವಿ, ಗಾರ್ಗಿ, ಎಷ್ಟೋ ಜನ ಸ್ತ್ರೀಯರೇ ನಮ್ಮ ಶರಣ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ, ಇವರೆಲ್ಲ ಮಹಾ ತತ್ವಜ್ಞಾನವನ್ನು ಪಡೆದುಕೊಂಡು ಮುಕ್ತರಾದಂಥವ್ರು.
ಅಂಥವ್ರಿಗೆ ಸಾಧ್ಯವಿನ ಇಲ್ಲಿ ಪುರುಷರು ಅಂದಾಗ ಜೀವವಾಚಕ ಅಂಥ ಜೀವಿಗಳು ಹೆಣ್ಣೇ ಇರಲಿ ಗಂಡೇ ಇರಲಿ ಅವರು ಕಂಡುಕೊಳ್ಳುತ್ತಾರೆ ಅಂದರೆ ಅದನ್ನು ಪಡೆದುಕೊಳ್ಳುತ್ತಾರೆ. ಉಳಿದವರಿಗೆ ಇಲ್ಲ ಅಂತ ಅರ್ಥ ಆಯ್ತು ನೋಡ್ರಿ. ಇದು ಇಲ್ಲವರಿಗೆ ಇದು ಇಲ್ಲ. ಯಾಕಂದರೆ ಸೂರಪುರುಷ ಧೀರ ಪುರುಷ ಅಂದರೆ ಹೇಡಿ ಮಾರ್ಗ ಅಲ್ಲ ಅಂತ. ಹೇಡಿ ಮಾರ್ಗ ಪಾರಮಾರ್ಥ ಅಲ್ಲ. ಸೂರಪುರುಷನ ಮಾರ್ಗ ಪಾರಮಾರ್ಥ. ಹೇಡಿಯ ಮಾರ್ಗ ಪ್ರಪಂಚ. ಪ್ರಪಂಚದಲ್ಲಿ ನಾವು ಸಂಸಾರದಲ್ಲಿ ಎಷ್ಟು ಸಲ ಕೆಳಗೆ ಬಿದ್ದೀವಿ, ಎಷ್ಟು ಸಲ ಮೇಲೆ ಇದ್ದೀವಿ, ಎಷ್ಟು ಸಲ ಸೋತೀವಿ, ಎಷ್ಟು ಸಲ ಹುಜೂರ್ ಅಂದೀವಿ, ಎಷ್ಟು ಸಲ ಜೀ ಅಂದೀವಿ, ಎಷ್ಟು ಸಲ ತಪ್ಪಾಗದಂದೀವಿ, ಎಷ್ಟು ಸಲ ನಿಂದೆ ಬರಬಾರ ಅಂದೀವಿ. ಇದು ಹೇಡಿಯ ಕೆಲಸವೇನು ಸೂರಪುರುಷನ ಕೆಲಸ ಅಲ್ಲ. ಯಾಕಂದರೆ ಮತ್ತೆ ಅದನ್ನೇ ಮಾಡ್ತೀವಿ ನಾವು ಸಂಸಾರ ಕಡೆನೇ. ಅಲ್ಲ ಅಂತೀವಿ, ಸುಳ್ಳು ಅಂತೀವಿ, ಮತ್ತೆ ಅಲ್ಲ ಅಂದದಕ್ಕೆ ಮಾತು ಕೊಡ್ತೀವಿ, ಸುಳ್ಳನಿಗೆ ಮಾತು ಕೊಡ್ತೀವಿ. ಕಾರಣ ಏನಂದರೆ ಇದು ಹೇಡಿಯ ಮಾರ್ಗ. ಪಾರಮಾರ್ಥದಲ್ಲಿ ಮತ್ತೆ ವೇದಾಂತದ ಮಾರ್ಗ ಅಂದರೆ ಸೂರಪುರುಷನ ಮಾರ್ಗ. ಮೋಕ್ಷದಲ್ಲಿ ಅನೇಕ ಮಾರ್ಗಗಳು ಉಂಟಲ್ಲ, ಅವುಗಳಲ್ಲಿ ಭಗವದ್ಗೀತೆಗೆ ಯಾರು ಬೇಕು? ಧೀರ ಪುರುಷ, ಸೂರಪುರುಷ, ಅರ್ಥಾತ್ ವೇದ ಅಂತ ತಿಳ್ಕೋಬೇಕು. ಕಾರಣ ಅವಿನಾಶೀತು ತತ್ವಿಧಿ ಏನ್ ಸರ್ವಂ ಇದಂ ತತಂ ವಿನಾಶಂ ಅವೇಶ್ಯೆ ಅಶ್ಯನ ಕಶ್ಚಿತ ಕರ್ತುಂ ಅರ್ಹತಿ ಅಂತ ಮತ್ತೊಂದು ಶ್ಲೋಕ. ಇಲ್ಲಿ ಏನು ನಿರ್ಣಯ ಮಾಡ್ತಾರಂದ್ರೆ ಏನಂದರೆ ಯಾವುದಾದರೂ ಒಂದರಿಂದ ಅಂದರೆ ಈ ಸಂಪೂರ್ಣ ಜಗತ್ತು ವ್ಯಾಪಿಸಿಕೊಂಡಿದೆಯೋ ಅದನ್ನು ನಾಶರಹಿತ. ಇಲ್ಲೇನು ನಿರ್ಣಯ ಮಾಡಕತ್ತಾರ? ಯಾವುದರಿಂದ ಈ ಸಂಪೂರ್ಣ ಜಗತ್ತು ವ್ಯಾಪಿಸಿಕೊಂಡಿದೆ? ಒಬ್ಬ ಸೂರ್ಯನಿಂದ ಸಂಪೂರ್ಣ ಜಗತ್ತು ಬೆಳಕಿನ ವ್ಯಾಪಿಸೋದಿಲ್ಲ. ಒಬ್ಬ ಸೂರ್ಯನಿಂದ ಸಂಪೂರ್ಣ ಬೆಳಕು ಎಲ್ಲ ಜಗತ್ತಿನ ತುಂಬ ತುಂಬ್ಯದ ಅಂತ. ಮತ್ತು ಈ 14 ಲೋಕ, ಒಂದು ಲೋಕ ಅಂತ ಅರ್ಥ ಇಲ್ಲಿ 14 ಲೋಕ ಯಾವುದರಿಂದ ತುಂಬ್ಯದ ಅಂದರೆ ಆ ಪರಬ್ರಹ್ಮನಿಂದ, ಆತ್ಮನಿಂದ ತುಂಬ್ಯದಿಲ್ಲ. ಈ ಸಂಪೂರ್ಣ ಜಗತ್ತು ದೃಶ್ಯ ಮಾರ್ಗವಾಗಿದೆ. ಜಗತ್ತೊಂದು ಏನದ ದೃಶ್ಯವಾಗಿರೋದು, ಅದರೊಳಗೆ ವ್ಯಾಪಿಸಿಕೊಂಡಂಥ ಇನ್ನೊಂದು ವಸ್ತು ಏನದ ಅದು ಅದೃಶ್ಯವಾಗಿರೋದು. ಆತ್ಮ ಕಾಣ್ತಾನೇನು? ಕಾಣೋದಿಲ್ಲ. ಜಗತ್ತು ಕಾಣ್ತದಿಲ್ಲ. ಈ ಜಗತ್ತಿನ ತುಂಬ ಏನದ? ಸೂರ್ಯನ ಬಿಸಿಲಿದ್ದಂಗೆ ಆ ಬ್ರಹ್ಮನ ಬೆಳಕೇ ಆದಂತ. ಆ ಬ್ರಹ್ಮಜ್ಞಾನನೇ ತುಂಬ್ಯದ. ಆ ಜ್ಞಾನ ಇದ್ದಿಲ್ಲ ಅಂದರೆ ನಮಗೆ ಇಲ್ಲಿ ಜ್ಞಾನ ಆದರೂ ಎಲ್ಲಿದು ಬರ್ತಿತ್ತು? ಸಾಮಾನ್ಯ ಜ್ಞಾನ ಆದರೂ ಇದು ನಂದು ನನ್ನದು ಅನ್ನುವಂಥ ಈ ಅಜ್ಞಾನದ ಜ್ಞಾನ ಆದರೂ ಕೂಡ ಆಗಬೇಕಾಗಿದ್ರೆ ಅದೊಂದು ಚೈತನ್ಯ ಆದ. ಅದಕ್ಕೇನಾಗ್ಯದ? ಮರಿವೆ ಆಗ್ಯದ. ಆ ಪ್ರಶ್ನೆ ಬೇರೆ. ಮರಿವೆ ಆದದಕ್ಕೆ ಈ ಕಡೆ ಮುಖ ಮಾಡ್ಯದ, ಅರಿವಾದಾಗ ಈ ಕಡೆ ಮುಖ ಮಾಡ್ತದ. ಯಾವಾಗ ತನ್ನ ಅರಿವು ತನಗಾತಿಲ್ಲ, ಸಂಪೂರ್ಣವಾದ ತನ್ನ ಸ್ವರೂಪದಲ್ಲೇ ಲೀನ ಆಗ್ತದೆ. ಅಲ್ಲಿವರೆಗೆ ಇರೋದೆ. ಈ ವ್ಯಾಪಿಸಿಕೊಂಡಿರುವುದು ಅದನ್ನು ನೀನು ರಾಶರಹಿತವೆಂದು ತಿಳಿ. ಈ ಅವಿನಾಶಿಯಾದದ್ದನ್ನು ವಿನಾಶ ಮಾಡಲು ಯಾರು ಸಮರ್ಥರಲ್ಲ. ನಾನು ನಾಶ ಹೆಂಗೆ ಮಾಡಲಿ, ಇವನು ಹೆಂಗೆ ಕೊಡಲಿ, ನನಗೆ ಪಾಪ ಬರ್ತದ, ಭಿಕ್ಷೆ ಬೇಡ್ತಿಂದ ಅದ್ರ ಬದುಕೇನು ಅಂತ ಇಷ್ಟೆಲ್ಲ ದುಃಖ ಪಡ್ತದಲ್ಲ, ನೀನು ಯಾವುದನ್ನೇ ನೋಡಕತ್ತಿದ್ದೆ ಅಂತ.
ಇಡೀ ಜಗತ್ತಿಗೆ ಆಧಾರವಾದದ್ದು ಆ ಬ್ರಹ್ಮ ಅಧೈಮಾಯಿ. ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರಲ್ಲ, ಇಡೀ ಜಗತ್ತಿಗೆ ಆಧಾರ. ಇಡೀ ಜಗತ್ತಿಗೆ ನಾವೆಲ್ಲರೂ ನಿಲ್ಲಬೇಕಾಗಿತ್ತು, ಕೂತ್ಕೊಳ್ಳಬೇಕಾಗಿತ್ತು ಅಂದರೆ ಆಧಾರ ಯಾವುದ್ರಿ? ಭೂಮಿ ಅಲ್ಲ. ಏನು ಕೆಲವು ಕಡೆ ನೀರು ಆಧಾರ, ಕೆಲವು ಕಡೆ ಬೆಂಕಿ ಆಧಾರ. ಬೆಂಕಿನ ಆಧಾರ ಆಗಿದ್ದರೆ ಹೆಂಗಿರ್ತದೆ? ಸುಟ್ಟೋತಿದ್ದಿ. ಅವಕಾಶ ಇತ್ತೇನು? ನಾವೆಲ್ಲರೂ ಈ ಜಗತ್ತಲ್ಲಿ ಬದುಕಬೇಕಾಗಿತ್ತು ಅಂದರೆ ಮೊದಲು ಆಧಾರವಾದದ್ದು ಯಾವುದು ಅಂದರೆ ಭೂಮಿ. ಜಗತ್ತೆಲ್ಲ ತುಂಬೇದಲ್ಲ. ಆದರೆ ಈ ಸಂಪೂರ್ಣ ಜಗತ್ತಂದಾಗ 14 ಲೋಕ, 14 ಲೋಕ ವ್ಯಾಪಿಸಿದ್ದು ಯಾವುದು ಅಂದರೆ ಅದು ನಾಶರಹಿತವಾದ ವಸ್ತು. ನೋಡೋದು ನಾಶ, ಅದಕ್ಕೆ ನಾಶನೇ ಇಲ್ಲ ಅಂತ ಅಂದಾಗ ನಾನು ಹೆಂಗೆ ನಾಶ ಮಾಡಲಂತ ನೀವು ಹೊರಟಿದ್ದೆಲ್ಲ. ಸೊ ವಿಚಾರ ಮಾಡೋ ಅರ್ಜುನ, ನಾಶಕ್ಕೆ ಒಳಗಾತಿತ್ತು ಅಂದರೆ ನೀ ವಿಚಾರ ಮಾಡೋದು ಸತ್ಯ ಅದ. ನಿನ್ನಿಂದ ನಾಶ ಆಗ್ತಿತ್ತಂದರೆ ಅದು ನಾಶರಹಿತವಾದ, ಅದಕ್ಕೆ ನಾಶನೇ ಇಲ್ಲ. ಯಾಕೆ ನಾಶ ಇಲ್ಲಂದರೆ ಅದು ಉತ್ಪತ್ತಿಯಾದ ವಸ್ತು ಅಲ್ಲಲ್ಲ. ಜಾತಸ್ಯ ಮರಣಂ ಧ್ರುವಂ. ಯಾವುದು ಜಗತ್ತಿನಲ್ಲಿ ಹುಟ್ಟಿ ತೋರ್ತದೋ ಅದು ಮತ್ತೆ ನಷ್ಟ ಆಗ್ತದೆ. ಹುಟ್ಟೇ ಇಲ್ಲ ಅಂದಮೇಲೆ ಅದು ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಅಂದಾಗ ಅದನ್ನು ವಿನಾಶ ಮಾಡಲು ಯಾರು ಸಮರ್ಥರಲ್ಲ. ನೀನೇ ಸಮರ್ಥ, ನಾನೇ ಸಮರ್ಥ ಅಂತ ಏನು ತಿಳ್ಕೊಂಡಿದ್ದಲ್ಲ, ನಿನ್ನಿಂದನೂ ಆಗೋದಲ್ಲ. ನೀನು ಸಮರ್ಥನಲ್ಲ, ನಾನು ಸಮರ್ಥನಲ್ಲ. ಜಗತ್ತಿನಾಗ ಎಲ್ಲರೂ ಅಸಮರ್ಥರೇ. ಆತ್ಮನನ್ನು ಯಾರು ನಾಶ ಮಾಡ್ಯಾರ? ತಿಳ್ಕೊಂಡು ಸುಖಪಟ್ಟಾರ. ಹಾಗಾಗಿ ಮುಂದೆ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ ಅನಾಶಿನ ಅಪ್ರಮೇಯಸ್ಯ ತಸ್ಮಾತ್ ಯದ್ಯಶ್ವ ಭಾರತ. ಈ ನಾಶರಹಿತವಾದದ್ದಂತ ಹೇಳಿದ್ನಲ್ಲ, ಅದು ಅಪ್ರಮೇಯ ಅಂದರು. ಅದಕ್ಕೆ ಪ್ರಮಾಣಗಳಿಲ್ಲ. ನಾಶರಹಿತವಾದದ್ದು ಯಾವುದಾದ್ರಿ ಅದನ್ನು ಹೇಳಂದ್ರೆ ಅದು ಪ್ರಮಾಣ ಕೊಟ್ಟು ಹೇಳಕ್ಕೆ ಬರೋದಿಲ್ಲ ಅಂತ. ಯಾಕಂದರೆ ಅದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅದರಂತೆ ಇನ್ನೊಂದು ಏನಾನು ಇದ್ರೆ ಇದರಂಗೆ ಆದ ನೋಡೋ ಅರ್ಜುನ ಅಂತ ಹೇಳಕ್ಕೆ ಬರ್ತಿತ್ತು. ಅದಕ್ಕೆ ದೃಷ್ಟಾಂತನೇ ಇಲ್ಲ ಅಂದ ಉಪನಿಷತ್ತು. ಸಮುದ್ರಕ್ಕೆ ದೃಷ್ಟಾಂತ ಸಮುದ್ರನೇ, ಆಕಾಶಕ್ಕೆ ದೃಷ್ಟಾಂತ ಆಕಾಶನೇ, ಆತ್ಮನಿಗೆ ದೃಷ್ಟಾಂತ ಆತ್ಮನೇ. ಅಂದಾಗ ಆ ಅಪ್ರಮೇಯ ಶಾಶ್ವತ ಸ್ವರೂಪಿ. ನಿತ್ಯಶ್ಯ ಅಂದ್ರೇನು? ಯಾವಾಗಲೂ ಇರುವಂಥದ್ದು. ಯಾವಾಗಲೂ ಯಾವುದಿರ್ತದ? ಶಾಶ್ವತವಾದದ್ದೇ ಇರ್ತದ. ಶಾಶ್ವತವಾದ ಆ ಶರೀರಿನ, ಈ ಜೀವಾತ್ಮ ಅಂತ ಬಂತಲ್ಲ ಶರೀರದಲ್ಲಿ ಪ್ರವೇಶ, ಅದು ಕೂಡ ಈ ಎಲ್ಲ ಶರೀರಗಳು ನಾಶಯುತ ಎಂದು ಹೇಳಲ್ಪಟ್ಟಿವೆ. ಶರೀರಕ್ಕೂ ಕೂಡ ನಾಶ ಇಲ್ಲ ಅಂತ ಹೇಳದ. ಇಲ್ಲಿ ಮಾಯಾ ಅಂತ ಹೇಳುವುದು ಅದು ಯಾಕೆ ಹೇಳ್ಯಾರಂದರೆ ಸರ್ವಾತ್ಮಕ ಬೋಧೆಯಲ್ಲಿ ಹೇಳಿದ್ದಲ್ಲ, ಅದು ನೇತಾತ್ಮಕ ಬೋಧೆಯಲ್ಲಿ. ಯಾಕಂದರೆ ಉಪದೇಶ ವಾಕ್ಯ ನೇತಾತ್ಮಕ ಬೋಧೆ. ಇದು ನೀನಲ್ಲ, ಇದು ನೀನಲ್ಲ ಅಂತ ಹೇಳ್ತಾ ಹೇಳ್ತಾ ಇದೇ ನೀನು ಅಂತ ಹೇಳೋಕ್ಕೋಸ್ಕರವಾಗಿ ಹೇಳಿದ್ದೇವಿನ ಉಪಕಾರದ ವಾಕ್ಯ, ಉಪದೇಶದ ವಾಕ್ಯ. ಆ ಕಾರಣ ಇದು ಎಲ್ಲ ಶರೀರಗಳಲ್ಲಿ ನಿತ್ಯ ಸ್ವರೂಪಿ ಜೀವಾತ್ಮನ ಈ ಶರೀರಗಳೆಲ್ಲವೂ ನಾಶವುಳ್ಳದ್ದು ಎಂದು ಹೇಳಲಾಗಿದೆ. ಏನು ನಾಶವುಳ್ಳದ್ದಂದ್ರು? ಶರೀರ ನಾಶವುಳ್ಳದ್ದಂದ್ರು.
ಇಲ್ಲೇನು ಅರ್ಥ ಮಾಡಬೇಕು? ಅಸ್ಥಿ ಭಾತಿ ಪ್ರಿಯ ರೂಪನಾದ ನಿನ್ನಲ್ಲಿ ನಾಮರೂಪಗಳಂತ ಅರ್ಥ ಮಾಡಬೇಕು. ನಾಮರೂಪಗಳ ನಾಶ ಆವಿಲ್ಲ. ನಾಮರೂಪ ನಾಶ ಆಗ್ಯಾವ ಇರಲಿ, ಅವು ಎಲ್ಲಿ ನಾಶ ಆದವು ಅದು ವಿಚಾರ ಮಾಡೋಕೆ. ಮತ್ತೆ ಈಗ ಬಂಗಾರವೇ ಉಂಗುರ, ಉಂಗುರವೇ ಬಂಗಾರ, ಆತ್ಮನೇ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಅಂತೀವಿ. ಈ ಉಂಗುರವನ್ನು ನಾವು ಕಾಸಿದಾಗ ಏನಾಯಿತು? ಅದು ನಾಮರೂಪ ಕಳ್ಕಂತು. ನಾಮರೂಪ ಕಳ್ಕೊಂಡದಷ್ಟೇ. ಬಂಗಾರ ಹಂಗೆ ಅದಲ್ಲ ಅದ್ರ. ಅಂದರೆ ಎಲ್ಲಿ ಕಳ್ಕೊಂಡು? ಬಂಗಾರದಲ್ಲೇ ಲೀನಾದವು ಅವೆಲ್ಲ. ಬಂಗಾರದಲ್ಲಿ ಬಂಗಾರ ಬಿಟ್ಟು ಹೋದವನು ಉಂಗುರವು ಬಂಗಾರದಾಗ ಹೋದವು ಅಂತ. ಮತ್ತು ದೇಹ ಇವು ತೋರ್ತವ, ತೋರಿದು ನಾಳೆ ಲಯ ಆತವ. ಎಲ್ಲಿ ಲಯ ಆತವ? ಆತ್ಮನಲ್ಲೇ ಲಯ ಆತವ. ಬಂಗಾರ ಬಿಟ್ಟು ಲಯಕ್ಕೆ ಹೆಂಗೆ ಬರ್ತದ? ಮಣ್ಣು ಬಿಟ್ಟು ಮಡಿಕೆ ಲಯ ಆತವೇನು? ಮಣ್ಣಿನಾಗೆ ಲಯ ಆಗ್ತಾವ. ಹಾಗಾಗಿ ಅರ್ಜುನ, ನಾಶವುಳ್ಳದ್ದು ಶರೀರ ಅಂತ ಹೇಳಲಾಗಿದೆ. ಆದರೂ ಕೂಡ ವಿಚಾರ ಮಾಡಿದ್ರೆ ಉಂಗುರ ಬಂಗಾರದಲ್ಲೇ ನಾಶ ಆಯಿತು, ಶರೀರ ಎಲ್ಲವೂ ಕೂಡ ಈಶ್ವರನಲ್ಲೇ ಹೋಯ್ತಲ್ಲ, ಬೇರೆ ಕಡೆ ಎಲ್ಲಿ ಹೋಗ್ತದೆ ಅಂದಾಗ, ಎಲೈ ಭರತ ವಂಶ ಅರ್ಜುನ, ನೀನು ಯಾವುದು ನಾಶ ಆಯ್ತಂತ ದುಃಖ ಪಡಕತ್ತಿದ್ದಿ, ಅದನ್ನೆಲ್ಲ ವಿಚಾರ ಮಾಡಿ ನಾ ಹೇಳಿದಂಗೆ ಸುಮ್ಮನೆ ಯುದ್ಧ ಮಾಡಂದ. ಯಾವುದು ನಾಶ ಆಯಿತು, ಯಾವುದು ಉಳಿತು ವಿಚಾರನ ಮಾಡಿ ನೋಡಿ ನೀನು ಅಂದಾಗ ಯಾಕೆ ಸ್ವಲ್ಪ ಗಂಟ್ಲ ಇದನ್ನಿಸ್ತದ. ಇವತ್ತಿಗೆ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ, ಧರಣಿಯ ಜನರ ತಾಪವ ಹರಸಿದ ಗುರು ಶಿವ ಪುತ್ರನಿಗೆ, ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ, ಸರ್ವಸ್ವಂ ಸರ್ವಿಟ್ಟಿಲೆ ತಿರುಪಿದ ಸತ್ಯಾನಂದನಿಗೆ, ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ, ವರನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳಪಿದಗೆ, ನಡೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ, ಅರವಿಂದ ಆರತಿ ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ, ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಕಿ ಜೈ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಕಿ ಜೈ, ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ, सकल साधु संत महाराज की जय. जय मंगलम जय नमः पार्वती शिव हर हर महादेव.